ಎಜಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರನ ಕ್ಷೇತ್ರದಲ್ಲಿ ನಡೆದ ಬುಧವಾರ ದಿವಸ ಈ ಕಾರಣಿಕ ನುಡಿಗೆ ಕೆಲವೇ ಕ್ಷಣ ಮೊದಲು ಕುದುರೆ ಏರಿ ಬಂದ ಧರ್ಮಕರ್ತ ವೆಂಕಟಪ್ಪ ಒಡೆಯರ್ ರಾಮಪ್ಪ ಗರ್ವಯ್ಯ 18 ಅಡಿ ಎತ್ತರದ ಬಿಲ್ಲನೇರಿ ಚಂಪಾಯಿತಲೆ ಪರಾಕೆಂದು ಕಾರಣಿಕ ಭವಿಷ್ಯ ನುಡಿದಿರುವ ಅರ್ಥ ಈ ನುಡಿಯು ಸಂಪತ್ತು ಸುಭಿಕ್ಷೆ ಸಂಪಾದನೆಯಾಗಿದೆ ಅಂತ ಅರ್ಥೈಸಲಾಗಿದೆ. ಮಳೆ ಬೆಳೆ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಮತ್ತು ಸಮೃದ್ಧಿ ಬೆಳೆ ಬರುತ್ತೆ, ರೈತರ ಬಾಳು ಹಸನಾಗುತ್ತೆ ಎಂದು ಸಕಾರಾತ್ಮಕ ಭವಿಷ್ಯವನ್ನ ಇದು ಸೂಚಿಸುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತೆ ಎಂದು ದೈವವಾಣಿಯ ಪ್ರತೀತಿ ಇದೆ. ಸಂಭ್ರಮ ಈ ಕಾರಣಿಕವು ನಾಡಿಗೆ ಸೇರಿ ಸಂಪತ್ತು ಐಶ್ವರ್ಯ ಲಭಿಸಲಿದೆ ಎಂಬುದು ಭಕ್ತರಲ್ಲಿ ಹೊಸ ಆಶಾಭಾವನೆ ಮೂಡಿಸುವ ಮೂಲಕ ತಿಳಿಸುತ್ತೆ. ಇದೀಗ ನಡೀತಾ ಇರುವ ಪ್ರಸಿದ್ಧವಾದ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಸುಮಾರು ಲಕ್ಷ ಜನ ಸಾಗರವೇ ಹರಿದು ಬರುತ್ತೆ. ನೋಡುಗರ ಗಮನ ಸೆಳೆಯುವ ಜಾತ್ರೆ ಅಂದ್ರೆ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.